ಪಂಚಮಸಾಲಿಯ ಹೋರಾಟ ಇದೀಗ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. 2A ಮೀಸಲಾತಿಗೆ ಆಗ್ರಹಿಸಿ ಬಾರ್ಕೋಲು ಚಳುವಳಿಯನ್ನು ನಡೆಸಲಾಗ್ತಾ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾಲೇ ಇದೆ. ವಿಧಾನಸೌಧ ಚಲೋ ಪಾದಯಾತ್ರೆಯನ್ನ ಅವರು ಹಮ್ಮಿಕೊಂಡಿರೋದು ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಅವ್ರು ಕೇಳ್ತಿರೋದು ಕೊಟ್ಟ ಮಾತಿಗೆ ಯಡಿಯೂರಪ್ಪ ತಪ್ಪಿದ್ದಾರೆ ಅಂತ. 2A ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ. ಆದ್ರೆ ಇಲ್ಲಿ ತನಕ ಯಡಿಯೂರಪ್ಪ ಅವರು ಅದನ್ನ ಮಾಡಿಲ್ಲ. ಹಾಗಾಗಿ ನಾವು ಹೋರಾಟ ಮಾಡೋದು ಅನಿವಾರ್ಯವಾಗಿದೆ, ಡೆಡ್ಲೈನ್ ಮೀರಿ ಹೋಗ್ಬಿಟ್ಟಿದೆ ಅಂತ. ದಾವಣಗೆರೆಯಲ್ಲಿ ಇದೀಗ ತೀವ್ರ ಸ್ವರೂಪ ಪಡ್ಕೊಂಡಿದೆ ಈ ಹೋರಾಟ, ಪಂಚಮಸಾಲಿ ಹೋರಾಟ. ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಬಾರ್ಕೋಲು ಚಳುವಳಿ ಆರಂಭ ಆಗಿದೆ. ಬಾರ್ಕೋಲು ಚಳುವಳಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ವಚನಾನಂದ ಸ್ವಾಮೀಜಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಇಷ್ಟು ದಿನ ಶಾಂತಿಯುತವಾಗಿ ಹೋರಾಟ ನಡೆದಿತ್ತು, ಇನ್ಮೇಲೆ ಕ್ರಾಂತಿಯುತ ಹೋರಾಟ ನಡೆಯುತ್ತೆ ಅಂತ ಹೇಳಿ ಜಯ ಮೃತ್ಯುಂಜಯ ಸ್ವಾಮೀಜಿ ಸಿಎಂಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಂಚಮಸಾಲಿಗೆ ಈಗ 2A ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಈ ಹಿಂದೆ ಮನವಿ ಮೇಲೆ ಮನವಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾಯ್ತು. ಆ ಟೈಮ್ನಲ್ಲಿ ಸಿಎಂ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಆ ಭರವಸೆ ಇಲ್ಲಿ ತನಕ ಭರವಸೆಯಾಗಿ ಉಳಿದಿದೆ. ಯಾಕಂದ್ರೆ ಪದೇ ಪದೇ ಈ ಬಗ್ಗೆ ಡೆಡ್ಲೈನ್ ಅನ್ನ ಜಯ ಮೃತ್ಯುಂಜಯ ಸ್ವಾಮೀಜಿ ಕೊಡ್ತಾನೆ ಇದ್ರು. ಯಾವಾಗ ಸಿಎಂ ಇದಕ್ಕೆ ಬಗ್ಗಲಿಲ್ಲ, ಜಗಲಿಲ್ಲ, ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಇದೀಗ ದಾವಣಗೆರೆಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಸದ್ಯಕ್ಕೆ ದಾವಣಗೆರೆಯಲ್ಲಿ ಮೀಸಲಾತಿಗಾಗಿ ಆಗ್ರಹಿಸಿ ಬಾರ್ಕೋಲು ಚಳುವಳಿಯನ್ನ ಪಂಚಮಸಾಲಿ ಸಮುದಾಯದವರು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇತ್ತು. ಯಾವಾಗ ದಾವಣಗೆರೆಗೆ ಈ ಒಂದು ಪಾದಯಾತ್ರೆ ತಲುಪ್ತು, ಅಲ್ಲಿ ವಚನಾನಂದ ಶ್ರೀಗಳು ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಿರೋದು, ಈ ಹಿಂದೆ ಯಡಿಯೂರಪ್ಪನವರು ಮಾತು ಕೊಟ್ಟಂತೆ ಯಾಕೆ ನಡ್ಕೊಂಡಿಲ್ಲ ಅಂತ ಇವರೆಲ್ಲ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಸಮುದಾಯಕ್ಕೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಮೀಸಲಾತಿ ಕೊಡಿಸೋದಕ್ಕೆ ಅಂತಾನೆ ನಮ್ಮ ಜನನ ಆಗಿರೋದು, ಅಲ್ಲಿ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಪದೇ ಪದೇ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಕೊಂಡು ಬಂದಿದ್ದಾರೆ. ಈಗ ವಿಧಾನಸೌಧ ಚಲೋದಲ್ಲಿ ಅವರು ಪಾದಯಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಇದೀಗ ಆಕ್ರೋಶ ಭುಗಿಲೇಳ್ತಾ ಇದೆ. ಸೊ ಇಲ್ಲಿಗೆ ಸರ್ಕಾರ ಸ್ಪಂದಿಸುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಇವರು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡಬೇಕಾಗತ್ತಾ, ಅವಕಾಶವನ್ನ ಸರ್ಕಾರ ಮಾಡಿಕೊಡುತ್ತಾ, ಇದೆಲ್ಲವೂ ಕೂಡ ಈಗ ಕುತೂಹಲ. ಆದ್ರೆ ಬಾರ್ಕೋಲು ಚಳುವಳಿಯಲ್ಲಿ ವಚನಾನಂದ ಸ್ವಾಮೀಜಿ ಕೂಡ ಪಾಲ್ಗೊಂಡಿರೋದ್ರಿಂದ ಸೊ ಇದೀಗ ಈ ಹೋರಾಟಕ್ಕೆ ಮತ್ತಷ್ಟು ಒಂಥರ ಪವರ್ ಸಿಕ್ಕಂಗಾಗಿದೆ. ಕಿಚ್ಚ ಸುದೀಪ್ ಚಿತ್ರ ಜೀವನಕ್ಕೆ 25 ವರ್ಷದ ಸಂಭ್ರಮ. ಹಾಗಾಗಿ ದುಬೈನಲ್ಲಿ ಬೆಳ್ಳಿ ಹಬ್ಬವನ್ನ ಕಿಚ್ಚ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ದುಬೈನಲ್ಲಿ ಕಿಚ್ಚ ಸುದೀಪ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಇನ್ನು ವಿಕ್ರಾಂತ್ ರೋಣ ಚಿತ್ರದ ಕಟೌಟ್ ಬುರ್ಜ್ ಖಲೀಫಾದ ಮೇಲೆ ಅನಾವರಣ ಆಗುತ್ತೆ. ನನಗೆ ಇವನು ಏನಾರ ನನ್ನ ತಿಥಿ ಮಾಡಕ್ ಬಂದಿದ್ದಾನ, ಏನು ಇರೋದೇ 8 ಜನ, ಏನ್ ಖಾರ ಆಗ್ತಾ ಇದೆ. ಕಟ್ಔಟ್ ಮೇಲೆ ನನಗೆ ಆಕ್ಚುಲಿ ನೋಡಕ್ ಹೋದ್ರೆ ಒಂದು ಕಾಗೆ ಕೂತಿರೋದು ಕಾಣ್ತದೆ ಹೊರತು ಹಾರಗಳು ಕಾಣ್ತಾ ಇಲ್ಲ ಸರ್. ಅಲ್ಲಿ ಯಾರು ಇಲ್ಲ ಅವತ್ತು. ಇರೋದು 8 ಜನದಲ್ಲಿ ಒಬ್ಬ ಬಂದು ಹಾರ ಆಗ್ತಿದ್ದಾರೆ. ಅಂದ್ರೆ ನಮ್ಮ ತಂದೆ ಬೇರೆ ಹೇಳಿದ್ರು, ಈ ಸಿನಿಮಾ ಏನಾರು ಆಗಿಲ್ಲ ಮನೆಗೆ ಬರ್ಬೇಕು ಅಂತ ಹೇಳಿದ್ರು ಸರ್. ಅಲ್ಲಿ ಹೋಟೆಲ್ ಸರ್ಕಲ್ ಬರ್ಬೇಕು, ಹಾರ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಇವನು ಅದಕ್ಕೆ ರೆಡಿ ಮಾಡ್ತಾ ಇದಾರ ನನಗೆ.
ನನ್ನ ತಲೆಯಲ್ಲಿ 1000 ಕ್ವಶನ್ ಹೋಯ್ತು. ಏನು ಒಳಗಡೆ ಹೋಗ್ಬಿಟ್ಟು ನಾನು ಕೂತ್ಕೊಂಡೆ. ಫಸ್ಟ್ ಫ್ಲೋರಿಗೆ ಹೋಗಿ ನಾನು ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಮ್ಯಾನೇಜರ್ ಬಂದರು ಸರ್. ವೆರಿ ಬ್ಯೂಟಿಫುಲ್ ಎಪಿಸೋಡ್. ಮ್ಯಾನೇಜರ್ ಬರ್ತಾರೆ, ಸರ್ ಕಾಫಿ ತಗೊಂತೀರಾ ಅಂತ. ನನಗೆ ವಾಪಸ್ ಗೋವರ್ಧನ್ಗೆ ಹೋದೆ. ಆ ಮ್ಯಾನೇಜರ್ ಕಾಫಿ ಬೇಕಾ ಅಂತಾರೆ ನನಗೆ. ಅವತ್ತಿನ ನಾನು ಹೇಳ್ತಾ ಇದ್ದೆ, ಸರ್ ಇರೋದೇ 5 ಜನ, ಇದಕ್ಕೂ ಕಾಫಿ ಕೊಟ್ರು ಅದರಲ್ಲಿ ಟಿಕೆಟಲ್ಲಿ ₹1 ಕಟ್ಟಾಗುತ್ತೆ ಬೇಡಿ, ಇವ್ರು ಒಂದು ಕಾಫಿ ಬೇಕಾ ಅಂತಾರೆ. ನಾನು ಯಾಕಿದ್ರೆ ರಿಪೀಟ್ ಆಗ್ತಾ ಇದೆ ನನ್ನ ಲೈಫಲ್ಲಿ ಯಾವಾಗ್ಲೂ ಅಂತ. ಸೊ ನಾನು ತಲೆ ಎತ್ಬಿಟ್ಟು, ಸರ್ ಬೇಡ ಸರ್, ಕಾಫಿ ತಗೊಳ್ಳಿ. ಸರ್ ಬೇಡ ಸರ್ ನನಗೆ. ನನ್ನ ಫ್ರೆಂಡಿಗೆ ಕೇಳಿದ್ರು, ಇವ್ರು ಯಾಕೆ ಈ ತರ ಕೂತಿರೋರು ಇವರು ಅಂತ. ಸರ್ ಏನಿಲ್ಲ, ಕ್ರೌಡ್ ಇಲ್ವಲ್ಲ, ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಅದಕ್ಕೆ ಅವರಂದ್ರು, ಸರ್ ಇದಕ್ಕಿನ್ನ ಬೇಕಾ ಕ್ರೌಡ್ ಅಂದ್ರು. ನಾನು ತಲೆ ಎತ್ತು ನೋಡ್ದೆ, ಅಲ್ಲ ಇವರಿಗೆ ಗೋವರ್ಧನಲ್ಲಿ 5 ಜನ ಇದ್ದಿದೆ ಅನ್ನೋದು ಗೊತ್ತಿತ್ತು, ಯಾಕಂದ್ರೆ ಇನ್ನೂ 3 ಜನ ಎಕ್ಸ್ಟ್ರಾ ಇದ್ದಾರೆ ಇಲ್ಲಿ. ಸೊ 8 ದೊಡ್ಡ ಕ್ರೌಡ್ ಅನ್ಕೊಂಡು ಇವ್ರು ಇಷ್ಟು ಇದಕ್ಕಿನ್ನ ಬೇಕಂತ ಕೇಳ್ತಾ ಇದಾರಂತ ನನ್ನ ಲೆಕ್ಕ. ಸರ್ ಹೇಳಿದ್ನಲ್ಲ ಸರ್ ಕಾಫಿ ಬೇಡ ಹೋಗಿ. ಅದಾದ್ಮೇಲೆ ನನ್ನ ಫ್ರೆಂಡ್ ಕೇಳಿದ, ಅಲ್ಲ ಸರ್ ಈಗ ಇದಕ್ಕಿನ್ನ ಇನ್ನೇನ್ರಿ ಬೇಕು, 7 ಗಂಟೆಗೆ ಹೌಸ್ಫುಲ್ ಆಗಿದೆ ನಿಮ್ ಪಿಕ್ಚರ್ ಅಂದ್ರು. ಸೊ ದಟ್ ಡೇ ಲಿಫ್ಟೆಡ್ ಮೈ ಹೆಡ್ ಅಂಡ್ ಐ ಸಾ ಹಿಮ್ ಸರ್. ಅಂಡ್ ನನಗೆ ನಿಜವಾಗ್ಲೂ ಅವಾಗ ಮ್ಯೂಟ್ ಆಗಿದ್ದು ಈ ಸಿನಿಮಾ ಸ್ಟೈಲ್ ಅಲ್ಲಿ ಮ್ಯೂಟ್ ಆಗೋಯ್ತು ನನಗೆ. ಇನ್ನೊಂದು ಅರ್ಧ ಗಂಟೆಲೆಲ್ಲ ಬರ್ತಾರೆ ನೋಡಿ ಅಂದಾಗ ಐ ವೆಂಟ್ ಟು ದ ವಿಂಡೋ. ಹಾಫ್ ಅನ್ ಅವರ್ ಎಷ್ಟು ಈಗರ ಕ್ರೌಡ್ ಸೇರ್ತು ಆ ಮೇನಕ ಗೇಟ್ ಈಗ ಓಪನ್ ಆದ್ರೆ ಒಂದು ಕ್ರೌಡ್ ಬಂತು ಸರ್ ಒಳಗಡೆ. ಐ ಹ್ಯಾಡ್ ನೆವರ್ ಇಮ್ಯಾಜಿನ್, ಬಿಕಾಸ್ ಇದ್ರ ಹಿಂದಿನ ಪಿಕ್ಚರ್ ಅಲ್ಲೂ ನಾನು ಹೇಳ್ತೀನಿ ಅಂಥದ್ದೇನು ಅನುಭವಿಸಿರ್ಲಿಲ್ಲ ನಾನು. ಸೊ ಅಲ್ಲಿ ಪ್ರೊಜೆಕ್ಷನ್ ರೂಮ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಸಿನಿಮಾ ಮುಗಿಯುತ್ತೆ, ಕ್ಲೈಮ್ಯಾಕ್ಸ್ ಆಗುತ್ತೆ, ಒಬ್ರು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ನನಗೆ ಪಿಕ್ಚರ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಸಿನಿಮಾ ಒಪ್ಕೊಂಡಿಲ್ವೋ ನನಗೆ ಗೊತ್ತಿಲ್ಲ. ಸೊ ಆಸ್ ಯೂಶುವಲ್ ನಮ್ಗೆ ಅಭ್ಯಾಸ ಆಯ್ತು, ಸಿನಿಮಾ ಮುಗಿದ್ಮೇಲೆ ಕ್ರೌಡ್ ಒಟ್ಟಿಗೆ ಹೇಳ್ಕೊಂಡ್ ಬರ್ತಾ ಇದ್ವಿ ನಾವು ಯಾವಾಗಲೂ, ಹಾಗೆ ಹೇಳ್ಕೊಂಡ್ಬಂದೆ. ಅವಾಗ ಒಬ್ಬ ವ್ಯಕ್ತಿ ನನ್ನನ್ನು ನೋಡಿ ಈಗ ನೋಡ್ತಾನೆ, ನೋಡ್ಬಿಟ್ಟು ಕ್ಯಾಪ್ ಹಾಕಿದ್ದೆ, ಜಾಕೆಟ್ ಟಿ ಶರ್ಟ್ ಹಾಕಿದ್ದೆ ಕಿಚ್ಚ ಅಂದ. ಹಂಗನ್ನ ತಿರುಗಿ ಒಬ್ರ ಮೇಲೆ ಹಾಗೆ ಹೇಗೆ ಅಂದ್ಬಿಟ್ಟು ಸರ್ ನನ್ನ ಎತ್ಕೊಂಡ್ರು ಸರ್. ಆ ನೂಕು ನುಗ್ಲಾಟದಲ್ಲಿ ಎತ್ಕೊಂಡು ಕ್ಯಾಪು ಜಾಕೆಟ್ ಎಲ್ಲ ಹೊರಟೋಯ್ತು, ಟಿ ಶರ್ಟ್ ಹರಿದೋಗಿತ್ತು. ಕರ್ಕೊಂಡೋಗಿ ನನಗೆ ಒಂದು ಕಾರ್ನಲ್ಲಿ ಕೂರಿಸ್ತಾರೆ ಸರ್. ಕಿಚ್ಚ ಸುದೀಪ್ ಸಿನಿಮಾ ರಂಗಕ್ಕೆ ಬಂದು 25 ವರ್ಷ ಆಯಿತು. ಇದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ದುಬೈನಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಮತ್ತೆ ಬುರ್ಜ್ ಖಲೀಫಾದಲ್ಲಿ ಕಿಚ್ಚನ ಬೆಳ್ಳಿ ಹಬ್ಬ ಅನಾವರಣ ಆಗುತ್ತೆ. ಮತ್ತೆ ಅವರ ಹೊಸ ಚಿತ್ರದ ಒಂದು ಸಣ್ಣ ಟೀಸರ್ ಕೂಡ ನಾಳೆ ರಿಲೀಸ್ ಆಗುತ್ತೆ, ಅದಕ್ಕೋಸ್ಕರ ತಯಾರಿಗಳ ಆಗಿದೆ. ಸೊ ಹೀಗಾಗಿ ಅವರೀಗ ಚಿತ್ರತಂಡದ ಸಮೇತವಾಗಿ ದುಬೈಗೆ ಹೋಗಿದ್ದಾರೆ. ಸಿಎಂ ಬಿಎಸ್ವೈ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ರಸ್ತೆ ಕಾಮಗಾರಿಗಳನ್ನ ಬಿಎಸ್ವೈ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಸ್ಮಾರ್ಟ್ ಸಿಟಿ ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಸಿಎಂಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಾರೆ. ವಿಧಾನಸೌಧದ ವೆಸ್ಟ್ ಗೇಟ್ನಿಂದ ಸಿಎಂ ಹೊರಟಿದ್ದಾರೆ. ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಸ್ಮಾರ್ಟ್ ಸಿಟಿ ರಸ್ತೆ ಕಾಮಗಾರಿಯನ್ನ ಯಡಿಯೂರಪ್ಪನವರು ಪರಿಶೀಲನೆ ಮಾಡ್ತಾ ಇರೋದು. ಆಲ್ರೆಡಿ ಇವಾಗ ಪರಿಶೀಲನೆ ನಡೀತಾ ಇದೆ. ವಿಧಾನಸೌಧದ ವೆಸ್ಟ್ ಗೇಟ್ನಿಂದ ಹೊರಟು ರೇಸ್ ಕೋರ್ಸ್ ರಸ್ತೆ, ಚಾಲುಕ್ಯ ಸರ್ಕಲ್ಗೆ ವಿಸಿಟ್ ಮಾಡ್ತಾರೆ. ಇನ್ನು ರಾಜಭವನ ರಸ್ತೆ, ಕಬ್ಬನ್ ಪಾರ್ಕ್ ರಸ್ತೆ, ಮಲ್ಯ ರಸ್ತೆಗೆ ಬಂದು ರಾಜಾರಾಮ್ ಮೋಹನ್ ರಾಯ್ ರಸ್ತೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಈಗ 10ಕ್ಕೂ ಹೆಚ್ಚು ಸ್ಮಾರ್ಟ್ ಸಿಟಿ ಕಾಮಗಾರಿಯನ್ನ ವೀಕ್ಷಣೆ ಮಾಡ್ತಾರೆ ಸಿಎಂ. ಮುಖ್ಯಮಂತ್ರಿಗೆ ಸಚಿವ ಕೆ ಗೋಪಾಲಯ್ಯ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇನ್ನು ಮುಂದೆ ಕಾರ್ನಲ್ಲೇ ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಲಾಗಿದೆ. ಎದೆ, ತಲೆ, ಕುತ್ತಿಗೆ ಭಾಗಕ್ಕೆ ಇರಿದು ಹತ್ಯೆ ಮಾಡಲಾಗಿದೆ. ಘಟನೆ ನಡೆದಿರೋದು ತುಮಕೂರಿನ ಕೊರಟಗೆರೆ ಬಳಿಯಲ್ಲಿ. ಬೆಂಗಳೂರಿನ ನಿಸಾರ್ ಅಹಮದ್ ಮೃತ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ತಡರಾತ್ರಿ ಕೊಲೆ ಮಾಡಿರಬಹುದು ದುಷ್ಕರ್ಮಿಗಳು ಅನ್ನೋ ವಿಚಾರ ಗೊತ್ತಾಗಿದೆ. ರಸ್ತೆ ಬದಿಯಲ್ಲೇ ಕಾರ್ ನಿಂತಿತ್ತು, ಹಾಗಾಗಿ ಅನುಮಾನ ಬಂದಿದೆ ಸ್ಥಳೀಯರಿಗೆ. ಈ ಬಗ್ಗೆ ಕೂಡಲೇ ಅವರು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ.
ಒಂದು ಡೌಟ್ಫುಲ್ ಇದೆ, ಒಂದು ಕಾರ್ ನಿಂತಿದೆ ರೋಡ್ ಸೈಡ್ ಅಲ್ಲಿ, ಬಹಳ ಹೊತ್ತಿಂದ ನಿಂತಿದೆ ಅಂತ ಕೊರಟಗೆರೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾರೆ. ಆಗ ಬೆಂಗಳೂರಿನ ನಿಸಾರ್ ಅಹಮದ್ ಅನ್ನೋ ಒಂದು ವ್ಯಕ್ತಿಯ ಮೃತದೇಹ ಅಲ್ಲಿ ಪತ್ತೆಯಾಗಿದೆ. ಕೊಲೆಗೆ ಏನ್ ಕಾರಣ ಅನ್ನೋದು ಈಗ ಗೊತ್ತಿಲ್ಲ ನಿಖರವಾಗಿ. ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಾರ್ನಲ್ಲೇ ಈ ತರ ಕೊಲೆ ಆಗಿರಬಹುದು ಅನ್ನೋ ಸಂಶಯ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಸೊ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇದೇ ಕಾರ್ ರೋಡ್ ಸೈಡ್ ನಿಂತಿತ್ತು. ನಿನ್ನೆ ರಾತ್ರಿನೇ ಈ ಕಾರ್ ಅಲ್ಲಿ ನಿಂತಿತ್ತು ಅಂತ ಕೆಲವರು ಗಮನಿಸಿದ್ದಾರೆ. ಬೆಳಿಗ್ಗೆ ಆದ್ರೂ ಕೂಡ ಕಾರ್ ನಿಂತಲ್ಲೇ ನಿಂತಿದ್ದನ್ನ ನೋಡಿ ಸ್ವಲ್ಪ ಡೌಟ್ ಬಂದಿದೆ. ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಂದು ನೋಡಿದ್ರೆ ಒಂದು ಡೆಡ್ ಬಾಡಿ ಅಲ್ಲಿ ಪತ್ತೆಯಾಗಿದೆ. ಸೊ ಅದು ಬೆಂಗಳೂರು ಮೂಲದ ವ್ಯಕ್ತಿದು ಅಂತ ಗೊತ್ತಾಗಿದೆ. ಯಾರು ಕರ್ಕೊಂಬಂದ್ರಿ ಇಲ್ಲಿ, ಯಾತಕ್ಕೋಸ್ಕರ ಕೊಲೆ ಮಾಡಿದ್ರು ಏನು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಇವಾಗ ಟ್ಯಾಕ್ಸಿ ಅಂತ ಕಾಣಿಸುತ್ತೆ ಅದು. ಸೊ ಅದು ಬೆಂಗಳೂರಿಂದ ತಗೊಂಡು ಹೋಗಿದ್ರ ಅಥವಾ ಅಲ್ಲೇ ಇದ್ರ, ವಾಸ ಮಾಡ್ಕೊಂಡಿದ್ರ, ಏನು ಎತ್ತ, ಈ ವಿಚಾರವಾಗಿ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ವಿಠಲ್ ಕುಮಾರ್, ಈ ಕಾರ್ ಎಷ್ಟೊತ್ತಿಂದ ನಿಂತಿತ್ತಂತೆ? ಸ್ಥಳೀಯರಿಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಅವ್ರು ಏನ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ನಿಜಕ್ಕೂ ಒಂದು ಸುತ್ತಮುತ್ತಲಿನ ಕೊರಟಗೆರೆ ತಾಲೂಕಿನ ಕುಂಬಾಡಿ ಗ್ರಾಮಸ್ಥರಲ್ಲಿ ಮತ್ತೆ ಸುತ್ತಮುತ್ತಲ ತಲುಪಿದೆ ಅಂತ ಅನ್ಬೋದು. ಏನು ಮಧ್ಯದಿಂದನೂ ಕಾರು ನಿಂತಿದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಕ್ಕಂಥ ಮಾತು. ಇದನ್ನ ಸಾಕಷ್ಟು ರೀತಿಯಲ್ಲಿ ಒಂದು ಘಟನೆ ಹೀಗಾಗಿರ್ಬೋದು ಅಂತ ಹೇಳಿ ಒಂದು ಏನೀಗ ಮೃತ ವ್ಯಕ್ತಿ ಏನಿದ್ದಾರೆ ನಿಸಾರ್ ಅಹಮದ್ 40 ವರ್ಷದವ್ರು. ಇವರು ಬೆಂಗಳೂರು ಮೂಲದವರಾಗಿರ್ತಾರೆ. ಇವ್ರಗಳಿಗೆ ಯಾರಾದ್ರೂ ಶತ್ರುಗಳಿದ್ರೆ ಅವರು ಇವ್ರು ಕಾರ್ ಬುಕ್ ಮಾಡೋ ತರ ಮಾಡಿ ಇವ್ರನ್ನ ದೂರ ಕರ್ಕೊಂಡ್ಬಂದು ಈ ತರ ಮರ್ಡರ್ ಮಾಡಿ ಹೋಗಿರೋಂತ ಸಾಧ್ಯತೆ ಇದೆ ಅಂತ ಕೆಲವರು ಮಾತಾಡ್ಕೊಳ್ತಾರೆ. ಮತ್ತೆ ಇನ್ನು ಕೆಲವರು ಮಾತಾಡ್ತಾರೆ, ಆ ಹೈವೇ ಏನಿದೆ ಅದು ಕೇಶಿಪ್ ಹೈವೇ ಆಗಿರೋದ್ರಿಂದ ಅಲ್ಲಿ ಆ ಕಳ್ಳಕಾಕರ ಒಂದು ಕಾಟ ಜಾಸ್ತಿ ಇರುತ್ತೆ. ಸೊ ಆ ಮಧ್ಯರಾತ್ರಿ ಬರುವಂತ ವೇಳೆಯಲ್ಲಿ ಇವ್ರಿಗೆ ಕಾರ್ಗೆ ಕಲ್ಲುಗಳನ್ನ ಅಡ್ಡ ಹಾಕ್ಬಿಟ್ಟು ನಂತರ ಇವ್ರನ್ನ ಹತ್ತಿ ಕಾರ್ಗೆ ಹತ್ತಿ ಮತ್ತೆ ಇರುವಂತ ಏನೋ ಹಣಕಾಸು ಆಗಿರ್ಬೋದು ಮತ್ತೆ ಬೇರೆ ವಸ್ತುಗಳನ್ನ ಕಿತ್ತು ಈ ತರ ಮರ್ಡರ್ ಮಾಡಿ ಹೋಗಿರ್ಬೋದು ಅಂತ ಹೇಳಿ ಅಂದಾಜಾಗ್ತಿದೆ. ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದೆ, ನಿಜಕ್ಕೂ ಇದೇನು ಯಾವ್ದೋ ಒಂದು ಪರ್ಸನಲ್ ಜಿದ್ದಿಗೆ ಇದು ಒಂದು ವೈಯಕ್ತಿಕ ಜಿದ್ದಿಗೆ ಇದು ಆಗಿರೋದು ಅಂತ ಹೇಳಿ ಅಂದಾಜಾಗ್ತದೆ. ಈಗಾಗಲೇ ಏನೋ ತುಮಕೂರಿನ ಎಸ್.ಪಿ. ಉದೇಶ್ ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದು ಪ್ರಕರಣವನ್ನ ಆದಷ್ಟು ಬೇಗ ಒಂದು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ. ಯಾವಾಗ ಸರ್ಕಾರ 70% ಮಾತ್ರ ಫೀಸ್ ಕಟ್ಟಿದ್ರೆ ಸಾಕು, ಈ ವರ್ಷ 30% ಕಟ್ ಅಂತ ಹೇಳ್ತು ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳು ಕಿಡಿಕಾರ್ತಾ ಇವೆ. ಹಿಂಗಾದ್ರೆ ಶಿಕ್ಷಕರಿಗೆ ಸ್ಯಾಲರಿ ಹೆಂಗ್ ಕೊಡೋದು ಅಂತ ಇವಾಗ ಖಾಸಗಿ ಶಾಲೆಯವರು ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಖಾಸಗಿಯವರು ಇದೇ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ರು. ಈ ಫೀಸ್ ಗೊಂದಲ ಇತ್ತಲ್ಲ, ಆ ಸಂದರ್ಭದಲ್ಲಿ ಒಂದ್ ವೇಳೆ ಸರ್ಕಾರ ಇಂಥ ನಿರ್ಧಾರಕ್ಕೆ ಬಂದ್ರೆ ಕಡಿಮೆ ಫೀಸ್ ತಗೊಳ್ಳಿ ಅಂತ ಪ್ರೈವೇಟ್ ಸ್ಕೂಲ್ನವರಿಗೆ ಹೇಳಿದ್ರೆ ನಾವು ಶಿಕ್ಷಕರಿಗೆ ಸಂಬಳ ಕಟ್ ಮಾಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಈಗ ಅದೇ ವಿಚಾರವನ್ನ ಎತ್ತಿ ಹಿಡಿತಾ ಇದ್ದಾರೆ. ಸರ್ಕಾರ ಹಿಂಗ ಆದೇಶ ಕೊಟ್ಬಿಟ್ರೆ ನಾವು ಶಿಕ್ಷಕರಿಗೆ ಸಂಬಳ ಕೊಡೋದು ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. 30% ಫೀಸ್ ಮಾತ್ರ ಕಟ್ ಮಾಡಿಲ್ಲ, ಇತರೆ ಫೀಸ್ ಕೂಡ ಕಟ್ ಮಾಡಲಾಗಿದೆ. ಎಲ್ಲ ಸೇರಿದ್ರೆ 50% ಫೀಸ್ ಕಡಿತ ಮಾಡದಂತೆ ಆಗುತ್ತೆ. ಸರ್ಕಾರ ಶಾಲೆಗಳ ಬಜೆಟ್ ಆಧಾರದಲ್ಲಿ ಕಡಿತ ಮಾಡಬೇಕಾಗಿತ್ತು. ಶಿಕ್ಷಣ ಇಲಾಖೆ ಕ್ರಮ ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕ್ಯಾಂಪ್ಸ್ ಕಾರ್ಯದರ್ಶಿ ಕಿಡಿಕಾರಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕವನ್ನು 30% ಕಡಿತಗೊಳಿಸಿರೋದು ಎಲ್ಲೋ ಒಂದು ಕಡೆ ಪೂರ್ತಿ ರೀತಿಯಲ್ಲಿ ಒಪ್ಪುವಂಥದ್ದಲ್ಲ. ಕಾರಣ ಇಷ್ಟೇ, ಇವತ್ತು 15ರಿಂದ 20-25% ಅದರಲ್ಲಿ ಟರ್ಮ್ ಫೀಸಲ್ಲಿ ಮತ್ತು ಸ್ಪೆಷಲ್ ಡೆವಲಪ್ಮೆಂಟ್ ಫೀಸಲ್ಲಿ ಕಡಿತ ಆಗ್ಬೋದಾಗಿತ್ತು. ಇತರೆ ಒಂದು ಅದು ಕಂಪ್ಯೂಟರ್ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದರಲ್ಲಿ ತಗಲುವಂಥ ಖರ್ಚು ವೆಚ್ಚವನ್ನು ನಾವು ಆಯಾ ಶಾಲೆಗೆ ಅನುಗುಣವಾಗಿ ಕಡಿತ ಮಾಡೋದಕ್ಕೆ ಶಿಫಾರಸು ಮಾಡ್ಬೋದಾಗಿತ್ತು. ಆದರೆ ಏಕರೂಪದಲ್ಲಿ ಒಟ್ಟಾರೆ ಕಡಿತ ಮಾಡಿರ್ತಕ್ಕಂಥದ್ದು ಇದು 30% ಅಂದಾಗ 40ರಿಂದ 50% ಕಡಿತ ಆಗುತ್ತೆ ಟೆಕ್ನಿಕಲ್ ಆಗಿ. ಈ ಅಂಶ ಈಗಾಗಲೇ ಶಿಕ್ಷಣ ಮಂತ್ರಿಗಳಿಗೆ, ಆಯುಕ್ತರಿಗೆ ಅಥವಾ ಸೆಕ್ರೆಟರಿಗೆ ಗೊತ್ತಿದ್ದು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡದೇನೆ ಏಕಾಏಕಿ ಕಡಿತ ಮಾಡಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಒಂದು ಸಮಾಧಾನ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಶಿಕ್ಷಣ ಮಂತ್ರಿಗಳೇ, ನಿಮ್ಮ ಜವಾಬ್ದಾರಿ ಆಗೋದು ನೀವು ಕೂಡ ಪಾಲಕ ಪೋಷಕರಿಗೆ ಕೆಲ ಮಾತುಗಳನ್ನು ಹೇಳಬೇಕಾಗಿತ್ತು. ಎಲ್ಲೆಲ್ಲಿ ಕಡಿತ ಆಗಿದೆ, ಇವತ್ತು ಸಂಬಳ ತೆಗೆದುಕೊಂಡಿದ್ದಾರೆ ಸರ್ಕಾರದವರು, ಬೇರೆ ಬೇರೆ ಕಂಪನಿಯಲ್ಲಿ ಪೂರ್ತಿ ಸಂಬಳ ತೆಗೆದುಕೊಂಡಿದ್ದಾರೆ, ಅವರಿಗೂ ಒಂದೇ, ಕಷ್ಟಪಡೋರಿಗೂ ಒಂದೇ. ಈ ರೀತಿಯಲ್ಲಿ ಮಾಡಿರೋದು ಎಲ್ಲೋ ಒಂದು ಕಡೆ ಪೂರ್ತಿ ಒಪ್ಪುವಂಥದ್ದಲ್ಲ.
ಪಶ್ಚಿಮ ಬಂಗಾಳದ ವಂಡರ್ ಕಿಡ್ ಆಪ್ ಡೆವಲಪರ್ ಅನುಮೃತ್ ಸರ್ಕಾರ್ ಸಾಧನೆ ನಿಮ್ಮ ಬೈಜೂಸ್ ಯಂಗ್ ಜೀನಿಯಸ್ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ. ಇದೇ ಶನಿವಾರ ಅಂದ್ರೆ ಇವತ್ತು ರಾತ್ರಿ 8 ಗಂಟೆಗೆ ಮೂಡಿ ಬರುತ್ತೆ, ತಪ್ಪದೆ ನೋಡಿ. ನನ್ನ ಹೆಸರು ಅನುಬ್ರತ ಸರ್ಕಾರ್. ನಾನು 5th ಗ್ರೇಡ್ ನಲ್ಲಿ ಓದ್ತಿದ್ದೀನಿ. ಮೊದಲಿನಿಂದಲೂ ಕಂಪ್ಯೂಟರ್ ಇಷ್ಟ. ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಲು ಕಲಿತಿದ್ದೀನಿ ಟು ಶೇರ್ ಮೈ ಐಡಿಯಾಸ್ ವಿತ್ ದ ವರ್ಲ್ಡ್. ಇವನು ಯಂಗ್ ಜೀನಿಯಸ್. ಇಲ್ಲಿವರೆಗೂ ಇವನು ತಯಾರಿಸಿದ್ದು 9 ಆಪ್ಸ್. ಇವನು ಯಂಗ್ ಜೀನಿಯಸ್. ಎಲ್ಲರನ್ನು ಸೆಳೆದಿದೆ ಇವನ ಚಾಟ್ ಆಪ್ ಮೀಟ್. ಇವನು ಯಂಗ್ ಜೀನಿಯಸ್. ಗುರುವೇ ಇಲ್ಲ, ಇವನಿಗೆ ಇವನೇ ಗುರು. ನೆಟ್ವರ್ಕ್ 18ನ ಅದ್ಭುತ ಶೋನಲ್ಲಿ ಬೆಂಗಾಲ್ನ ವಂಡರ್ ಕಿಡ್ ಅನುಬ್ರತ್. I do think that he has great prospects, but I would tell him focus on apps which will go viral. ಬೆಂಗಾಲ್ನ ಅಲಿಪುರ್ ದ್ವಾರದ ಇವನು ಲೈಬ್ರರಿಯಲ್ಲಿ ಪುಸ್ತಕ ಓದಿಯೇ ಜೀನಿಯಸ್ ಆದ. ನೀವು ಹರ್ಷ ಭೋಗ್ಲೆ ಸರ್ಗೆ ಏನ್ ಹೇಳ್ತೀರಿ? ನಾನ್ ರೆಕಾರ್ಡ್ ಮಾಡ್ತೀನಿ, ಹೇಳಿ. ನೀವು ನನಗೆ ಇನ್ಸ್ಪಿರೇಷನ್. ನೋಡಿ, ನಾನ್ ನಿಮ್ಮ ಮುಂದೆ ಕೂತಿದ್ದೀನಿ ಅಂಡ್ ಐ ಆಮ್ ಗೋಯಿಂಗ್ ಟು ಶೋ ಯು ಸಮಥಿಂಗ್. ಇಲ್ಲಿ ನೋಡಿ, ಇದು ನಿಮ್ಮ ವಿಡಿಯೋ ಮೆಸೇಜ್. ನಾನ್ ನಿಮ್ಮ ಎದುರಿಗೆ ಯಾರಿಗೋ ಕಳಿಸ್ತಿದ್ದೀನಿ. ಸರ್, ಹರ್ಷ ಭೋಗ್ಲೆ ಸರ್ ನಿಮ್ಮ ಹತ್ರ ಹೇಗ್ ಬಂತು? ಸರ್ ಹೋಗ್ಬಿಡ್ತು. ಕೇವಲ ಆರ್ ಯು ಹ್ಯಾಪಿ? Yes sir. Actually I can't control myself. ಆನ್ಲೈನ್ ಕ್ಲಾಸ್ ನಿಂದಲೇ ಕೋಡಿಂಗ್ ಮಾಸ್ಟರ್, ಲೆಜೆಂಡರಿ ರನ್ನರ್ಸ್, ಪಿಂಚ್ ಹಿಟ್ಟರ್ ಬ್ಯಾಟ್ಸ್ಮನ್ ಮತ್ತು ಲೂಡೋಶಿಪ್ ಗೇಮಿಂಗ್ ಆಪ್ ಸೃಷ್ಟಿಸಿ ಎಲ್ಲರನ್ನು ದಂಗುಪಡಿಸಿದ್ದಾನೆ. ಬರ್ತಿದ್ದಾನೆ ಯಂಗ್ ಜೀನಿಯಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಅಭಿಯಾನದ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನ ನಡೆಸಲಾಗ್ತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ ಗಾಂಧೀಜಿ ಪ್ರತಿಮೆ ಭಗ್ನ ಮಾಡಲಾಗಿದೆ. ಅಪರಿಚಿತ ವ್ಯಕ್ತಿಗಳು ಗಾಂಧೀಜಿ ಪ್ರತಿಮೆಯನ್ನ ಭಗ್ನಗೊಳಿಸಿದ್ದಾರೆ. ಪ್ರತಿಮೆಯ ತಲೆಯನ್ನೇ ಕಡ್ದು ಹಾಕಿದ್ದಾರೆ ದುಷ್ಕರ್ಮಿಗಳು. ಡೇವಿಸ್ ಸೆಂಟ್ರಲ್ ಪಾರ್ಕ್ನಲ್ಲಿ ಗಾಂಧಿ ಪ್ರತಿಮೆ ನಿರ್ಮಾಣ ಆಗಿತ್ತು. 2016ರಲ್ಲಿ ಭಾರತದಿಂದ ಗಾಂಧಿ ಪ್ರತಿಮೆ ನಿರ್ಮಾಣ ಆಗಿತ್ತು. ಆದರೆ ದುಷ್ಕರ್ಮಿಗಳು ಈ ತರ ಕೃತ್ಯವನ್ನ ಮಾಡಿಬಿಟ್ಟಿದ್ದಾರೆ. ಯಾರೋ ಅಪರಿಚಿತ ವ್ಯಕ್ತಿಗಳು ಗಾಂಧೀಜಿ ಪ್ರತಿಮೆಯನ್ನ ಭಗ್ನ ಮಾಡಿರೋದು. ಪ್ರತಿಮೆಯ ತಲೆಯನ್ನೇ ದುಷ್ಕರ್ಮಿಗಳು ಕತ್ತರಿಸಿ ಹಾಕಿದ್ದಾರೆ. ಇನ್ನು ಈ ಕೃತ್ಯವನ್ನ ಭಾರತ ಸರ್ಕಾರ ತೀವ್ರವಾಗಿ ಖಂಡಿಸಿದೆ. ಜೊತೆಯಲ್ಲಿ ತನಿಖೆ ಕೂಡ ಸೂಕ್ತ ರೀತಿಯಲ್ಲಿ ಆಗಬೇಕು ಅಂತ ರಾಯಭಾರ ಕಚೇರಿ ಆಗ್ರಹವನ್ನ ಮಾಡಿದೆ. ಈಗ ಘಟನೆಯನ್ನ ಖಂಡಿಸಿದ್ದಾರೆ ಡೇವಿಸ್ ಸಿಟಿ ಮೇಯರ್. ಪ್ರತಿಮೆ ಭಗ್ನ ಮಾಡಿದವರ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹ ಇದೀಗ ವ್ಯಕ್ತವಾಗ್ತಾ ಇದೆ. ಭಾರತ ಸರ್ಕಾರ ಕೂಡ ಈ ದುಷ್ಕರ್ಮಿಗಳ ಕೃತ್ಯವನ್ನ ಖಂಡಿಸಿದೆ. ಯಾರು ಈ ತರ ಕೃತ್ಯವನ್ನ ಮಾಡಿದ್ದಾರೆ ಸೊ ಅವರಿಗೆ ಸೂಕ್ತ ರೀತಿಯಲ್ಲಿ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನ ಭಾರತ ಸರ್ಕಾರ ಮಾಡಿದೆ. ಸೂಕ್ತ ತನಿಖೆಗೆ ಭಾರತ ರಾಯಭಾರಿ ಕಚೇರಿ ಆಗ್ರಹ ಮಾಡಿದೆ. ಘಟನೆಯನ್ನ ಡೇವಿಸ್ ಸಿಟಿ ಮೇಯರ್ ಕೂಡ ಖಂಡಿಸಿದ್ದಾರೆ. ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಕ್ಯಾಲಿಫೋರ್ನಿಯಾದಲ್ಲಿ 2016ರಲ್ಲಿ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಭಾರತ ಸರ್ಕಾರ ಕೊಟ್ಟಿತ್ತು. ಬಟ್ ಯಾರೋ ಕಿಡಿಗೇಡಿಗಳು ತಲೆಯನ್ನೇ ಕಟ್ ಮಾಡಿ ಹಾಕಿದ್ದಾರೆ. ಹಾಗಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಸ್ಕಿ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಭಾರೀ ಸರ್ಕಸ್ ನಡೀತಾ ಇದೆ. ಮತದಾರರ ಓಲೈಕೆಗೆ ಹಾಗಾದ್ರೆ ಸಿಎಂ ಮುಂದಾದ್ರ ಯಾವ ತರ ಅಂದ್ರೆ ಮಸ್ಕಿ ಕ್ಷೇತ್ರಕ್ಕೆ ಭರ್ಜರಿ ಅನುದಾನವನ್ನ ಮಂಜೂರು ಮಾಡೋ ಮುಖಾಂತರ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರತಿಷ್ಠೆಯಾಗಿ 3 ಪಕ್ಷಗಳು ತಗೊಂಡಿವೆ. ಅದರಲ್ಲೂ ಬಿಜೆಪಿ ಆಡಳಿತದಲ್ಲಿ ಇರೋದ್ರಿಂದ ಒಂದ್ ಹೆಜ್ಜೆ ಮುಂದೆ ಹೋಗಿ ಒಂದಿಷ್ಟು ಅನುದಾನವನ್ನ ಕೊಟ್ರೆ ಜನರು ನಮ್ಗೆ ಮತ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಪ್ಲಾನ್ ಅಲ್ಲಿ ಇದೆ. ಚುನಾವಣೆ ಗೆಲ್ಲೋದಕ್ಕೆ 2.5 ಕೋಟಿ ಅನುದಾನವನ್ನ ಹಾಗಾದ್ರೆ ಕೊಡ್ತಾರಾ ನೋಡ್ಬೇಕು. ಜಾತಿವಾರು ಲೆಕ್ಕಾಚಾರದಲ್ಲಿ ಈ ಅನುದಾನ ಘೋಷಣೆ ಆಗ್ತಾ ಇರೋದು. ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗವನ್ನ ಓಲೈಕೆಗೆ ಸರ್ಕಾರ ಇದೀಗ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಸೊ ಇದರಲ್ಲಿ ಯಾರ್ಯಾರಿಗೆ ಅನುದಾನ ಹಂಚಿಕೆ ಆಗುತ್ತೆ ಎಲ್ಲೆಲ್ಲಿಗೆ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು 1 ಕೋಟಿ ಮಂಜೂರು ಮಾಡೋದಕ್ಕೆ ತಯಾರಿಗಳ ಆಗ್ತಾ ಇದೆ. ಒಟ್ಟಿನಲ್ಲಿ ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗ ಓಲೈಕೆ ಮಾಡಿದ್ರೆ ಸೊ ನಮಗೆ ಅದು ಮತ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಬಿಜೆಪಿ ಪ್ಲಾನಿಂಗ್ ಅಲ್ಲಿ ಇರೋದು. 2.5 ಕೋಟಿಯಲ್ಲಿ ಈಗ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ 1 ಕೋಟಿ, ಇನ್ನು ಮಸ್ಕಿಯಲ್ಲಿ ಕನಕ ಭವನ ನಿರ್ಮಾಣಕ್ಕೆ 1 ಕೋಟಿ, ಕನಕ ಭವನಕ್ಕೆ ಅಂತ 50 ಲಕ್ಷ ಮಂಜೂರು ಮಾಡಲಾಗುತ್ತೆ. ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗವನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಈ ಒಂದು ಪ್ರಯತ್ನಗಳು ಆಗ್ತಿರೋದು. ಅನುದಾನದ ಮುಖಾಂತರ ಜಾತಿವಾರು ಮತ ಬ್ಯಾಂಕಿಗೆ ಹಾಗಾದ್ರೆ ಬಿಎಸ್ವೈ ಕೈ ಹಾಕಿದ್ರ ಅಂತ ಚರ್ಚೆಗಳು ಶುರುವಾಗಿದೆ.
ಇನ್ನು ಜನವರಿ 22ನೇ ತಾರೀಕಿಗೆ ಅನುದಾನ ಮಂಜೂರು ಮಾಡಿ ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ಮಸ್ಕಿಗೆ ಇದೀಗ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಭರ್ಜರಿಯಾಗಿ ಅನುದಾನ ಕೊಟ್ಟಿದೆ. 22ನೇ ತಾರೀಕಿಗೆ ಈ ಆದೇಶ ಪ್ರತಿಯನ್ನ ಇವಾಗ ರವಾನೆ ಮಾಡಲಾಗಿದೆ. ಸೊ ಇಲ್ಲಿ ರೆಡ್ಡಿ ಲಿಂಗಾಯತ ಕುರುಬ ಜನಾಂಗ ಓಲೈಕೆ ಮಾಡಿದ್ರೆ ಅದು ಮತಗಳಾಗಿ ತಮಗೆ ಕನ್ವರ್ಟ್ ಆಗುತ್ತೆ, ನಾವು ಈಸಿಯಾಗಿ ಮಸ್ಕಿ ಕ್ಷೇತ್ರವನ್ನ ಗೆಲ್ಲಬಹುದು ಬೈ ಎಲೆಕ್ಷನ್ ಅಲ್ಲಿ ಅಂತ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಅದಕ್ಕೋಸ್ಕರನೇ ಈಗ ಮಸ್ಕಿ ಕ್ಷೇತ್ರಕ್ಕೆ ಭರ್ಜರಿ ಅನುದಾನ ಅಂತಂದ್ರೆ 2.5 ಕೋಟಿ ಅನುದಾನವನ್ನು ನೀಡಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಬಹಳಷ್ಟು ಒಂಥರ ಕುತೂಹಲ ಇತ್ತು, ಯಾಕಂದ್ರೆ ಹಿಂದೆನೂ ಚರ್ಚೆ ಆಗ್ತಾ ಇತ್ತು, ಕಳೆದ ಉಪಚುನಾವಣೆಯಲ್ಲೂ ಗಮನಿಸಿದ್ವಿ, ಅನುದಾನ ಕೊಡೋ ಮುಖಾಂತರವಾಗಿ ಬಿಜೆಪಿ ಆ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅಂತ ಚರ್ಚೆಗಳಾಗ್ತಾ ಇತ್ತು. ಈಗ ಮಸ್ಕಿ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಯಾವ ತರ ಅನುದಾನದಲ್ಲಿ ಏನೇನು ಘೋಷಣೆ ಮಾಡಿದ್ದಾರೆ? ಶರ್ಮಿತಾ, ಖಂಡಿತವಾಗಿ ಏನಂತ ಹೇಳಿದ್ರೆ ಬೈ ಎಲೆಕ್ಷನ್ ನಲ್ಲಿ ಹೇಗದವ್ರು ಮಾಡಿ ಪ್ರತಾಪ್ ಗೌಡ್ರ ಏನು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗ ಅನುದಾನ ಕೊಡ್ತಾ ಇದೆ. ಈಗಾಗಲೇ ಒಂದ್ ಕಡೆ ಇಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ರೆಡ್ಡಿ ಲಿಂಗಾಯತರು ಮತ್ತು ಕುರುಬರು ಒಂದಿಷ್ಟು ನಿರ್ಣಾಯಕ ಮತಗಳಾಗಿರೋದ್ರಿಂದ ರೆಡ್ಡಿ ಸಮಾಜಕ್ಕೆ ಇರುವಂತ ಹೇಮರೆಡ್ಡಿ ಮಲ್ಲಮ್ಮ ಕನಕ ಭವನಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಭವನಕ್ಕೆ 1 ಕೋಟಿ ಮತ್ತು ಕನಕ ಭವನಕ್ಕೆ 1 ಕೋಟಿ, ಇದು 2 ಮಸ್ಕಿಯಲ್ಲಿ ಆಗಿದ್ರೆ 50 ಲಕ್ಷ ರೂಪಾಯಿನ ಅಮೋಘ ಸಿದ್ದೇಶ್ವರ ಕನಕ ಭವನನ್ನ ತುರುವೇಹಳದಲ್ಲಿ ಕೊಟ್ಟು ಒಟ್ಟು 2.5 ಕೋಟಿ ರೂಪಾಯಿ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಇಲ್ಲಿ ಕ್ಷೇತ್ರದಲ್ಲಿ ಈಗ 5-ವೇ ಕೆನಾಲ್ಗಾಗಿ ಒಂದು ತೀವ್ರ ಹೋರಾಟ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಜಾತಿವಾರು ಮತಗಳನ್ನ ಸೆಳೆಬೇಕನ್ನುವಂತ ಉದ್ದೇಶದಿಂದಲೇ ಇವತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಒಂದಿಷ್ಟು ಅನುದಾನ ಕೊಟ್ಟು ಹೋಗ್ತಾ ಇದೆ. ಮತ್ತೆ ಬೇರೆ ಬೇರೆ ಈ ಸಂದರ್ಭದಲ್ಲಿ ಇನ್ನೂ ಚುನಾವಣೆ ಘೋಷಣೆ ಆಗ್ತಿದ್ದ ಮೊದಲೇ ಜಾತಿವಾರು ಮತಗಳನ್ನ ಸೆಳೆಯುವಂತ ಎಲ್ಲ ನಿರ್ಧಾರಕ್ಕಾಗಿ ಈಗ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಶರಣಪ್ಪ ತಮ್ಮ ಇನ್ಫಾರ್ಮೇಶನ್ಗೆ. ಹುತಾತ್ಮ ದಿನವನ್ನ ಕರಾಳ ದಿನವಾಗಿ ಆಚರಣೆ ಮಾಡಲಾಗ್ತಾ ಇದೆ. ರೈತರ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ ವ್ಯಕ್ತವಾಗಿದೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕರಾಳ ದಿನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಎಡಗೈಗೆ ಕಪ್ಪು ಪಟ್ಟಿ ಧರಿಸಿ ಕರಾಳ ದಿನವನ್ನ ಈಗ ರೈತ ಮುಖಂಡರು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಹುತಾತ್ಮ ದಿನ ಆಚರಣೆ ದೇಶದಾದ್ಯಂತ ಆಚರಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರ ಮೇಲೆ ದೌರ್ಜನ್ಯ ಆಗಿದೆ. ಇನ್ನೊಂದ್ ಕಡೆ ಕೃಷಿ ಕಾಯ್ದೆಯನ್ನ ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಅದನ್ನ ವಾಪಸ್ ಪಡ್ಕೊಳ್ತಾ ಇಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ, ಅವರು ಕೂಡ ಪಾಲ್ಗೊಂಡಿದ್ದಾರೆ. ಕರಾಳ ದಿನವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಇಲ್ಲಿದ್ದಾರೆ. ಸಾಲ ಇದೆಯಲ್ಲ, ಆ ಸಾಲಕ್ಕೆ ದುಬಾರಿ ಬಡ್ಡಿ ಹಾಕೋದು, ಅದ್ರ ಮೂಲಕವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ರೈತರನ್ನ ಇರ್ಕಕ್ಕೆ ಸಿಕ್ಕಾಕ್ಸ್ಕೊಂಡ್ಬಿಡ್ತೀವಿ. ಶುರುವಿನಲ್ಲಿ ಒಂದು 2-3 ವರ್ಷ ಅವರು ಇದು ಶುರುವಾಗಿದ್ದು 1850 ಸಂದರ್ಭದಲ್ಲೇ ನೀಲಿ ಬೆಳೆ ಶುರುವಾಗಿತ್ತು. ಆಗ ಶುರುವಿನಲ್ಲಿ ಬರೀ ಒಳ್ಳೆ ಬೆಲೆ ಕೊಟ್ಟು ನೀರಿಗೆ ಯಾವಾಗ ಒಳ್ಳೆ ಬೆಲೆ ಕೊಟ್ಟು ಸರ್ಕಾರ ಕಂಪನಿಗಳನ್ನೇನೆ ಸಾಲ ಕೊಡ್ತೀವಿ ಅಂದ್ರು ರೈತರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಂಗಾಳ ಮತ್ತು ಬಿಹಾರ ರಾಜ್ಯಗಳಲ್ಲಿ ಬೆಳೆದ್ರೆ ಅದನ್ನು ಬೆಳೆದಾಗ ಭಾರಿ ದೊಡ್ಡ ಸಂಕಟಕ್ಕೆ ಸಿಗಾಕೊಂಡ್ರು ರೈತರು. ಯಾಕೆ ಅಂದ್ರೆ ಈ ಸಾಲದ ಇದಿದೆಯಲ್ಲ ಅದಕ್ಕೆ ವಿಪರೀತವಾದಂತ ದುಬಾರಿ ಬಡ್ಡಿ ಮತ್ತು ತಪ್ಪು ಲೆಕ್ಕಗಳು. ಯಾಕೆಂದ್ರೆ ರೈತರು ಪಾಪ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗಂತೂ ಕೂಡ ಅನಕ್ಷರಸ್ಥರು, ಇಲ್ಲೂ ಕೂಡ ಸಮಸ್ಯೆ ಇದೆ. ಆಗ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಅನಕ್ಷರಸ್ಥರು ಅಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಸುಳ್ಳು ಲೆಕ್ಕ ಮತ್ತು ದುಬಾರಿ ಬಡ್ಡಿ ಹಾಕಿ ಅವರ ನಿರಂತರವಾದಂತಹ ಸಾಲಗಾರರಾಗಿ ಮಾಡಿಬಿಟ್ಟು ಅವರ ಭೂಮಿಗಳನ್ನೇ ಕಿತ್ಕೊಂಡ್ರು, ಆ ಭೂಮಿಯನ್ನೇ ಕಿತ್ಕೊಂಡ್ರು. ಅದರ ವಿರುದ್ಧವಾಗಿ ಮೊಟ್ಟ ಮೊದಲ ಹೋರಾಟ ಶುರುವಾಗಿದ್ದು ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಬಂಗಾಳದಲ್ಲಿ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ಚುರುಕನ್ನ ಪಡ್ಕೊಳ್ತಾ ಇದೆ. ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಹೋಗ್ತಾ ಇದೆ. ಸಿಸಿಬಿ ತನಿಖೆ ವೇಳೆ ಸನಾ ಬೇಡಿ ಕಣ್ಣೀರನ್ನ ಹಾಕಿದ್ದಾರೆ. ತಪ್ಪಿನ ಅರಿವಾಗಿ ಕಣ್ಣೀರನ್ನ ಹಾಕಿರೋದು ಸನಾ ಬೇಡಿ. ಒಂದ್ ಕಡೆ ಫ್ರೆಂಡ್ಶಿಪ್ಗೋಸ್ಕರ ಈ ತರ ಮಾಡಿದೆ ಅಂತ ಮೊನ್ನೆ ತಾನೇ ಹೇಳ್ಕೊಂಡಿದ್ರು. ಸ್ನೇಹಿತರ ಮಾತು ಕೇಳಿ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಹಾಕಿರೋದು ತಪ್ಪಿನ ಅರಿವಾಗಿ. ಮದುವೆಗೆ ಕುಟುಂಬಸ್ಥರು ಸಿದ್ಧತೆಯನ್ನ ನಡೆಸಿದ್ರು, ಇಂಥ ಟೈಮ್ನಲ್ಲೇ ಹೀಗಾಗ್ಬಿಡ್ತು ಅಂತ ಅಧಿಕಾರಿಗಳ ಮುಂದೆ ಸನಾ ಬೇಡಿ ಕಣ್ಣೀರನ್ನ ಹಾಕಿರೋದು.
ಯಾರಿಂದಲೂ ನಾನು ₹1 ಪಡ್ಕೊಂಡಿಲ್ಲ. ಪೆನ್ ಡ್ರೈವ್ನಲ್ಲಿ ಹಾಕೊಳ್ಳೋದಕ್ಕೆ ರಮೇಶ್ ಹೇಳಿದ್ದ, ಆದರೆ ಈ ರೀತಿಯೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಸನಾ ಬೇಡಿ ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಹಾಕಿರೋದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಸ್ನೇಹಿತ ರಮೇಶ್ ಮಾತು ಕೇಳಿ ಈ ಥರ ಪ್ರಶ್ನೆ ಪತ್ರಿಕೆ ಪೆನ್ ಡ್ರೈವ್ಗೆ ಹಾಕಿಕೊಟ್ಟೆ ಅಂತ ಅಧಿಕಾರಿಗಳ ಬಳಿಯಲ್ಲಿ ಸನಾ ಬೇಡಿ ಗೋಳಾಟವನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಸೈಬರ್ ಕ್ರೈಮ್ಗಳ ಕೇಸ್. ಸೈಬರ್ ಕ್ರೈಮ್ ಪೊಲೀಸರಿಂದ ದಾಖಲೆಯ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಂದೇ ವರ್ಷದಲ್ಲಿ ಸಾವಿರಾರು ಕೇಸ್ಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ಸೈಬರ್ ಕ್ರೈಮ್ ಠಾಣೆಯಲ್ಲಿ 2018 ಕೇಸ್ಗಳಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಕಳೆದ 2 ವರ್ಷಗಳಲ್ಲಿ ಎಷ್ಟು ಕೇಸ್ಗಳು ದಾಖಲಾಗಿವೆ ಅಂದ್ರೆ ಸುಮಾರು 16,000 ಕೇಸ್ಗಳು ದಾಖಲಾಗಿವೆ ಅನ್ನೋದು ಗೊತ್ತಾಗಿದೆ. ಇನ್ನು 2020ರಲ್ಲಿ ದಾಖಲಾಗಿದ್ದ ಕೇಸ್ಗಳಲ್ಲಿ 2018 ಚಾರ್ಜ್ ಶೀಟ್ಗಳನ್ನ ಅಲ್ಲಿ ಹಾಕಲಾಗಿದೆ. ಇನ್ನು 2018 ಕೇಸ್ಗಳಲ್ಲಿ 2 ಕೋಟಿಗೂ ಹೆಚ್ಚು ನಗದು ರಿಕವರಿ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಸಿಟಿಯಲ್ಲಿ ಮಿತಿ ಮೀರ್ತಾ ಇದೆ ಈ ಸೈಬರ್ ಕ್ರೈಮ್ ರೇಟ್ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಪೊಲೀಸರು ದಾಖಲೆ ಪ್ರಮಾಣದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ವರ್ಷದಲ್ಲಿ ಸಾವಿರಾರು ಕೇಸ್ಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 75% ಕೇಸ್ OTPಯನ್ನ ಪಡೆದೇ ಈ ತರ ವಂಚನೆಯನ್ನ ಮಾಡೋದು. ಮತ್ತೆ OLX ನಲ್ಲೂ ಕೂಡ ಆನ್ಲೈನ್ ಅಲ್ಲಿ ಯಾವ ತರ ಮೋಸ ಆಗುತ್ತೆ ಅನ್ನೋದನ್ನ ನಾವು ಕೂಡ ಪದೇ ಪದೇ ತೋರಿಸ್ತಾನೆ ಇರ್ತೀವಿ. ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೂ OTPಯನ್ನ ಶೇರ್ ಮಾಡಬೇಡಿ ಅಂತ ಹೇಳಿ. ಇನ್ನು ಹಲವು ರಾಜ್ಯಗಳಿಗೂ ಕೂಡ ತೆರಳಿ ಈ ಒಂದು ಕೇಸ್ಗಳನ್ನ ಭೇದಿಸಿದ್ದಾರೆ. 2020ರವರೆಗೂ ಬೆಂಗಳೂರಲ್ಲಿ ಇದ್ದಿದ್ದು ಒಂದೇ ಒಂದು ಸೈಬರ್ ಠಾಣೆ. MS ರಾಮಯ್ಯ ಆಸ್ಪತ್ರೆ ಸಿಬ್ಬಂದಿ ಅಶ್ಲೀಲ ಫೋಟೋ ಏನಿತ್ತು ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಇನ್ನು ಈಗ ನಗರದ ಪ್ರತಿ ಡಿವಿಷನ್ ಅಲ್ಲೂ ಕೂಡ ಸೈಬರ್ ಠಾಣೆ ಇದೆ. ಮುಂಚೆ ಏನಾದರೂ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದಿದ್ರೆ ಕಮಿಷನರ್ ಕಚೇರಿಗೆ ಹೋಗಬೇಕಾಗಿತ್ತು. ಅಲ್ಲೊಂದು ಡಿಪಾರ್ಟ್ಮೆಂಟ್ ಇತ್ತು ಸೈಬರ್ ಕ್ರೈಮ್ದು, ಅಲ್ಲೇ ಹೋಗಬೇಕಾಗಿತ್ತು. ಇವತ್ತು ಶಶಿಕಲಾ ಡಿಸ್ಚಾರ್ಜ್ ಆಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಶಶಿಕಲಾ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೋವಿಡ್ ಪಾಸಿಟಿವ್ ಬಂದ ಮೇಲೆ ಕಳೆದ 10 ದಿನಗಳಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ. ಇವತ್ತು ಮತ್ತೆ ಶಶಿಕಲಾಗೆ ಕೊರೋನಾ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಟೆಸ್ಟ್ನಲ್ಲಿ ರಿಪೋರ್ಟ್ ನೆಗೆಟಿವ್ ಬಂದ ಮೇಲೆ ಮತ್ತೆ ತಪಾಸಣೆಯನ್ನ ಮಾಡ್ತಾರೆ. ಇವತ್ತು ನೆಗೆಟಿವ್ ರಿಪೋರ್ಟ್ ಬಂದ್ರೆ ಡಿಸ್ಚಾರ್ಜ್ ಮಾಡುವಂತ ಚಾನ್ಸಸ್ ಇದೆ. ಇವತ್ತು ಆ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬಹುತೇಕ ನಾಳೆ ಶಶಿಕಲಾ ಅವರನ್ನ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಬೆಂಬಲಿಗರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಮೊನ್ನೆಯಿಂದಲೂ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿ. ಒಂದ್ ಕಡೆ ಅವ್ರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಬೇಕು, ಅದಕ್ಕೂ ತಯಾರಿಗಳಾಗ್ತಾ ಇದೆ. ಅವ್ರು ವೇಟ್ ಮಾಡ್ತಿರೋದು ಯಾವಾಗ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ ಶಶಿಕಲಾ ಅಂತ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಈಗ ಮತ್ತೆ ಕೋವಿಡ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ರಿಪೋರ್ಟ್ ಅಲ್ಲಿ ನೆಗೆಟಿವ್ ಬರಬೇಕು. ಇವತ್ತು ಪರೀಕ್ಷೆ ಮಾಡಿದ್ರು ಕೂಡ ಇವತ್ತೇ ರಿಪೋರ್ಟ್ ಕೈ ಸೇರುತ್ತಾ ಅಥವಾ ನಾಳೆ ಆಗುತ್ತಾ? ಇವತ್ತೇ ನೆಗೆಟಿವ್ ಅಂತ ಒಂದು ವೇಳೆ ಬಂದ್ರೆ ಅಕಸ್ಮಾತ್ ಆ ಪ್ರೊಸೀಜರ್ ಎಲ್ಲ ಮುಗಿಯೋದು ಲೇಟ್ ಆದ್ರೆ ಇವತ್ತು ಡಿಸ್ಚಾರ್ಜ್ ಮಾಡುವಂಥದ್ದು ಬಹುತೇಕ ಕಡಿಮೆ ಇದೆ ಚಾನ್ಸಸ್. ಹಾಗಾಗಿ ನಾಳೆ ಡಿಸ್ಚಾರ್ಜ್ ಮಾಡುವಂಥ ಚಾನ್ಸಸ್ ಕೂಡ ಇರಬಹುದು. ಒಂದು ಸಲ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಶಶಿಕಲಾ ಅವರನ್ನ ಬೆಂಗಳೂರು ಟು ಚೆನ್ನೈ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಬೇಕು ಅಂತ ಅವರ ಫಾಲೋವರ್ಸ್ ರೆಡಿಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಈಗ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಶಶಿಕಲಾ ಟೀಮ್ ಪ್ಲಾನ್ ಅನ್ನು ಮಾಡ್ಕೊಂಡಿರೋದು. ಇನ್ನೇನು ಎಲೆಕ್ಷನ್ ಬರುತ್ತೆ ತಮಿಳುನಾಡಲ್ಲಿ, ಅಸೆಂಬ್ಲಿ ಎಲೆಕ್ಷನ್. ವಿರೋಧಿಗಳಿಗೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಚಿನ್ನಮ್ಮನ ನಾವು ಇದೇ ತರ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಇವ್ರ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು ಅನಿವಾರ್ಯ ಅಂತ ಬೆಂಬಲಿಗರು ವಾದ ಮಾಡ್ತಾ ಇದ್ದಾರೆ. ಇನ್ನು ಮೆರವಣಿಗೆಗೆ ಓಕೆ ಅಂತ TTV ದಿನಕರನ್ ಕೂಡ ಹೇಳಿದಾರಂತೆ. ಶಶಿಕಲಾ ಡಿಸ್ಚಾರ್ಜ್ ಆಗೋದನ್ನೇ ಅವರು ವೇಟ್ ಮಾಡ್ತಾ ಇದ್ದಾರೆ. ಒಂದು ಸಲ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಅದ್ಧೂರಿ ರ್ಯಾಲಿಯನ್ನ ಮಾಡ್ತಾರೆ. ವಿಕ್ಟೋರಿಯಾದಿಂದ ಚಿನ್ನಮ್ಮ ರ್ಯಾಲಿ ಆರಂಭ ಆಗುತ್ತೆ. ಇನ್ನು ಶಶಿಕಲಾ ಜೊತೆಯಲ್ಲಿ ನೂರಾರು ವಾಹನಗಳು ತೆರಳುತ್ತವೆ. ಆ ಮುಖಾಂತರ ರ್ಯಾಲಿಯನ್ನ ಮಾಡೋದಕ್ಕೆ ಬೆಂಬಲಿಗರು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ತಮಿಳುನಾಡು ಗಡಿಯಿಂದ ಬೆಂಬಲಿಗರು ರ್ಯಾಲಿಯಲ್ಲಿ ಹೋಗ್ತಾರೆ. ಚೆನ್ನೈವರೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಚಿನ್ನಮ್ಮಗೆ ಸ್ವಾಗತ ಮಾಡೋದಕ್ಕೆ ಅವರ ಫಾಲೋವರ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವ ತರ ಅಂದ್ರೆ ಹೂ ಚೆಲ್ಲಿ ಸ್ವಾಗತ ಕೋರಬೇಕು ಅಂತ ಬೆಂಬಲಿಗರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ಹೂಮಳೆಯ ಮೆರವಣಿಗೆಯಲ್ಲಿ ಶಶಿಕಲಾ ಸವಾರಿ ಮಾಡ್ತಾರೆ. ಚೆನ್ನೈಗೆ ತಲುಪಿ ಅಲ್ಲಿ ಫಸ್ಟ್ ಮಾಡೋ ಕೆಲಸ ಅವರು ಜಯಲಲಿತಾ ಸಮಾಧಿಗೆ, ತಮ್ಮ ಗುರು ಅಂತಾನೆ ಅವರು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಜಯಲಲಿತಾ ಸಮಾಧಿಗೆ ಭೇಟಿ ಕೊಡ್ತಾರೆ. ಅಮ್ಮನ ಸ್ಮಾರಕದಲ್ಲೇ ಚುನಾವಣೆ ಸಂದೇಶವನ್ನು ರವಾನೆ ಮಾಡ್ತಾರೆ. ಇದಿಷ್ಟು ಅವರ ಬೆಂಬಲಿಗರು ಸದ್ಯಕ್ಕೆ ಮಾಡಿಕೊಂಡಿರುವಂತ ಪ್ಲಾನ್. ಆಘಾತಕಾರಿ ವಿಚಾರ, ಚಾಮರಾಜನಗರದಲ್ಲಿ 7 ವೈದ್ಯರಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ 7 ಜನ ಡಾಕ್ಟರ್ಸ್, ಇದೀಗ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ.
6 ವೈದ್ಯರಿಗೆ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಒಬ್ಬರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಎಲ್ಲರ ಆರೋಗ್ಯ ಪರಿಸ್ಥಿತಿನೂ ಸ್ಥಿರವಾಗಿದೆ. ಮತ್ತೆ ಸಂಪರ್ಕದಲ್ಲಿದ್ದವರಿಗೆ ಈಗ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಈಗ ಆರೋಗ್ಯ ಕಾರ್ಯಕರ್ತರಿಗೆ, ಅದರಲ್ಲೂ ಈ ಡಾಕ್ಟರ್ಸ್ಗೆ ಪಾಸಿಟಿವ್ ಬಂದ್ಬಿಟ್ರೆ ಅವ್ರ ಹತ್ರ ಯಾರೆಲ್ಲ ಪೇಷಂಟ್ಸ್ ಹೋಗಿದ್ದಾರೆ ಚೆಕಪ್ಗೆ ಅವ್ರಿಗೂ ಕೂಡ ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ. ಈಗ ಎಲ್ಲರ ಆರೋಗ್ಯ ಸ್ಥಿರವಾಗಿದೆ, ಪಾಸಿಟಿವ್ ಬಂದವರಿಗೆ 7 ಜನ ಡಾಕ್ಟರ್ಸ್ಗೆ ಅನ್ನೋದು ಗೊತ್ತಾಗಿದೆ. ಆದರೆ ಅವ್ರ ಸಂಪರ್ಕದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. 7 ವೈದ್ಯರಲ್ಲಿ ಕೊರೋನಾ ಲಸಿಕೆ ಪಡೆದಿದ್ರು 5 ಅನ್ನೋದು ಗೊತ್ತಾಗಿದೆ. ವಾರದ ಹಿಂದೆ ಅಷ್ಟೇ 5 ವೈದ್ಯರಿಗೆ ಕೊರೋನಾ ಲಸಿಕೆಯನ್ನು ನೀಡಲಾಗಿತ್ತು. ಅದರಲ್ಲಿ 3 ಜನಕ್ಕೆ ಕೋವ್ಯಾಕ್ಸಿನ್, 2ರಿಗೆ ಕೋವಿಶೀಲ್ಡ್ ಲಸಿಕೆಯನ್ನು ನೀಡಲಾಗಿತ್ತು. ಮತ್ತೆ ಈ ಲಸಿಕೆ ಕೆಲಸ ಮಾಡೋದಕ್ಕೆ ಬಾಡಿ ಒಳಗಡೆ ಎಂಟ್ರ್ ಆದ್ಮೇಲೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಟೈಮ್ ಕೂಡ ಬೇಕು ಅಂತ ಚಾಮರಾಜನಗರ DHO ಡಾಕ್ಟರ್ ರವಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಿಗೆನೆ ಇರ್ತಾ ಇದ್ರಿಂದ ಈ ರೀತಿಯಾಗಿ ಬಂದಿರತಕ್ಕಂಥ ಸಾಧ್ಯತೆ ಇದೆ. ಬಿಟ್ಟರೆ ಇದರಿಂದ ವ್ಯಾಕ್ಸಿನ್ ತಗೊಂಡಿದ್ರೂ ಸಹಿತ ಕೊರೋನಾ ಬಂದಿದೆ ಅಂತಕ್ಕಂಥದ್ದು ಆತಂಕ ಪಡ್ತಕ್ಕಂಥ ವಿಚಾರ ಏನಲ್ಲ. ಬಾಡಿನಲ್ಲಿ ಇಮ್ಯುನಿಟಿ ಡೆವಲಪ್ ಆಗಬೇಕಂತಂದರೆ ಸಮಯ ಬೇಕಾಗಿರೋದ್ರಿಂದ ಈಗಾಗಲೇ ಅವರಿಗೆ ಮೊದಲನೇ ಡೋಸ್ ಮಾತ್ರ ನೀಡಿದೆ. 2ನೇ ಡೋಸನ್ನು 4 ವಾರದ ನಂತರ ನೀಡಲಾಗ್ತದೆ. ಸೊ ಹಾಗಾಗಿ ಸಾರ್ವಜನಿಕರು ಯಾವುದೇ ರೀತಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಲಸಿಕೆಯನ್ನು ಈಗಾಗಲೇ ಏನು ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ, ಎಲ್ಲರೂ ಯಾವುದೇ ಭಯ ಆತಂಕ ಇಲ್ಲದೆ ಲಸಿಕೆಯನ್ನು ಪಡಿಬಹುದು ಅಂತಕ್ಕಂಥದ್ದು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.